ಸುರಾಸಂಪೂರ್ಣಕಲಶಂ ರುಧಿರಾಪ್ಲುತಮೇವ ಚ ದಧಾನಹಸ್ತಪದ್ಮಾಭ್ಯಾಂ ಕೂಷ್ಮಾಂಡಾಶುಭಧಾಸ್ತು ಮೇ. ಯಾ ದೇವಿ ಸರ್ವಭೂತೇಷು ಮಾಂ ಕೂಷ್ಮಾಂಡರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಸೃಷ್ಟಿಯ ಜನನಿ, ಸೂರ್ಯಮಂಡಲದ ಮಧ್ಯವಾಸಿನಿ, ನವರಾತ್ರಿಯ 4ನೇ ದಿನದ ದೇವತೆಯೇ, ಭಕ್ತರನ್ನು ರಕ್ಷಿಸುವ ಮಹಾಶಕ್ತಿಯೇ, ಅನಾಹತ ಚಕ್ರದ ಅಧಿಷ್ಠಾತ್ರಿಯೇ, ಕೂಷ್ಮಾಂಡ ರೂಪಿಯಾದ ಜಗದಂಬೆಯೇ. ಬ್ರಹ್ಮಾಂಡವು ಸಂಪೂರ್ಣ ಅಂಧಕಾರದಲ್ಲಿ ಮುಳುಗಿದ್ದಾಗ ಕೂಷ್ಮಾಂಡ ದೇವಿಯು ತನ್ನ ಮಂದಹಾಸದಿಂದ ಸಮಸ್ತ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು. ಆಕೆಯ ನಗು ಸೂರ್ಯನಿಗಿಂತ ಪ್ರಕಾಶಮಾನವಾಗಿದ್ದು, ಆ ಪ್ರಕಾಶದಿಂದಲೇ ಸೂರ್ಯ, ಚಂದ್ರ, ನಕ್ಷತ್ರಗಳು ಮತ್ತು ಎಲ್ಲ ಜೀವರಾಶಿಗಳು ಹುಟ್ಟಿಕೊಂಡವು. ಆಕೆಯ ಹೆಸರಿನ ಅರ್ಥ ಸ್ವಲ್ಪ ಶಕ್ತಿಯಿಂದಲೇ ಬ್ರಹ್ಮಾಂಡವನ್ನು ಸೃಷ್ಟಿಸಿದವಳು ಎಂದು. ಕೂಷ್ಮಾಂಡ ದೇವಿಯು 8 ಭುಜಗಳನ್ನು ಹೊಂದಿದ್ದು ಸಿಂಹದ ಮೇಲೆ ಆರೋಹಣ ಮಾಡಿದ್ದಾಳೆ. ಆಕೆಯ ಮುಖಮಂಡಲವು ಸೂರ್ಯನಂತೆ ಪ್ರಕಾಶಮಾನವಾಗಿರುತ್ತದೆ. ಆಕೆಯ ಕೈಗಳಲ್ಲಿ ಕಮಂಡಲು, ಧನಸ್ಸು, ಬಾಣ, ಕಮಲ, ಅಮೃತ ಕಲಶ, ಚಕ್ರ, ಗದೆ ಮತ್ತು ಜಪಮಾಲೆ ಇರುತ್ತದೆ. ಕೂಷ್ಮಾಂಡ ದೇವಿಯು ಹೃದಯ ಚಕ್ರವಾದ ಅನಾಹತ ಚಕ್ರದೊಂದಿಗೆ ನಿಕಟ ಸಂಬಂಧ ಹೊಂದಿದ್ದಾಳೆ. ಕೂಷ್ಮಾಂಡ ದೇವಿಯ ಆರಾಧನೆಯಿಂದ ಈ ಚಕ್ರವು ಸಕ್ರಿಯಗೊಳ್ಳುತ್ತದೆ. ಕೂಷ್ಮಾಂಡ ದೇವಿಯ ಪೂಜೆಯಿಂದ ಭಕ್ತರಿಗೆ ಆರೋಗ್ಯ, ಸಂಪತ್ತು ಮತ್ತು ಬಲ ಪ್ರಾಪ್ತವಾಗುತ್ತದೆ. ಆಕೆಯ ಆರಾಧನೆಯಿಂದ ಅಂತರ್ಮುಖತೆ ಬೆಳೆಯುತ್ತದೆ ಮತ್ತು ಆಧ್ಯಾತ್ಮಿಕ ಪ್ರಗತಿ ಸಾಧ್ಯವಾಗುತ್ತದೆ.